ಸೊ ಹಾಯ್ ಗೈಸ್, ವೆಲ್ಕಮ್ ಟು ವೆರಿ ಬ್ಲಾಗ್. ಇವತ್ತಿರೋದಲ್ಲ, ಇಲ್ಲಿ ಹೋಗಿಲ್ಲ, ಮನ್ಯಾಗ ಇದೀನಿ. ಮನ್ಯಾಗ ಸ್ವಲ್ಪ ಕೆಲ್ಸ ಇದ್ದೆ, ಅದಕ್ಕೆ ಒಂದಿವ್ಸ ಅರ್ಬಿ ಅದಾವ್ರಿ, ಎಲ್ಲ ಹಳಿವು ಅದಾವ ಅರ್ಬಿ. ಸೊ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಮೊಡ್ಕಕ್ಕೆ ಹಾಕ್ಲಿ ಅರ್ಬಿ ಅಂಗಡಿಯವ್ರಿಗೆ ಹಾಕ್ಲಿಯೋ ಹೆಂಗೆ ಹಾಕ್ಲಿ ಗೊತ್ತಾಗತ್ತಿಲ್ಲ. ಸಣ್ಣ ಸಣ್ಣ ಅದಾವ್ರಿ, ಸ್ವಲ್ಪ ಹಳಿ ಅದಾವ್ರಿ ಅರ್ಬಿ. ನಿಮಗೂ ಬೇಕಾದ್ರೆ ತೋರಿಸಿದ್ದಾಗಿ ನೋಡ್ರಿ, ಇದು ಶರ್ಟ್ ಹೆಂಗೈತಿ, ನಂದೇ ರೀ ಶರ್ಟ್. ಕಾಣ್ತಾರೆ, ಹಳೀದಾಗೈತಿ. 8th ಸ್ಟ್ಯಾಂಡರ್ಡ್ ಇದ್ದಾಗ ತೊಗೊಂಡಿದ್ದಾರೆ ಈ ಶರ್ಟ್. ಇದೊಂದು ಮಿನಿದು ಶಾರ್ಟ್ಸ್ ಅದ ನೋಡ್ರಿ, ಶಾರ್ಟ್ಸ್ ಇನ್ನೂ ಹಾಗೆ ತೊಗೊಂಡದ್ರಿ 8th ಸ್ಟ್ಯಾಂಡರ್ಡ್ ಇದ್ದಾಗೆ. ಆಮೇಲೆ ಇದು ಸೂಟ್ ಅದ ರೀ, ಒಂದು ನಮ್ಮ ತಮ್ಮಂದ ಐತ್ರಿ ಸೂಟ. ಚಲೋ ಇಲ್ರಿ, ಆದ್ರೂ ಚಲೋ ಐತ್ರಿ. ಒಟ್ಟ ಒಂದು ಪ್ರಕಾರ. ಆಮೇಲೆ ಇದೊಂದು ನನ್ನ ಪ್ಯಾಂಟ್ ನೋಡಿ, ಇದೊಂದು ನಮ್ಮ ತಮ್ಮಂದ ಐತಿ ನೋಡ್ರಿ ಪ್ಯಾಂಟ್. ಭಾಳ ಹೇಳಿವ್ರಿ ಎಲ್ಲ ಬಿಲ್ರಿ ಈಗ ಸರಿ. ಆಮೇಲೆ ಇದೊಂದು ಶೇರ್ವಾನಿ ನೋಡ್ರಿ, ಇವೆಲ್ಲ ಶೇರ್ವಾನಿ ರೀ, ವಾರಿ ಅದ ನೋಡ್ರಿ ಶೇರ್ವಾನಿ. ಅದನ್ನು ಸೆಕೆಂಡ್ ಪ್ರಕಾರ. ಆಮೇಲೆ ಇದೊಂದು ನನ್ನ ಶರ್ಟ್ ಒಂದು ಹಳೀದು ಐತ್ರಿ, 4ನೇ ಇದ್ದಾಗ ತೊಗೊಂಡಿದ್ದ. ಇದನ್ನು ಹೋಗಿರ ಆ ಕಡೆ. ಆಮೇಲೆ ಸಾಲಿ ಪ್ಯಾಂಟ್ ಐತ್ರಿ, ಇದೇನು ಉಪಯೋಗಿಲ್ಲ, ಒಗದ್ ಬಿಡ್ರಿ. ಇದೊಂದು ನನ್ನ ಶಾರ್ಟ್ಸ್ ಐತಿ, ಇದನ್ನು ಉಪಯೋಗಿಲ್ಲ, ಒಗದ್ ಬಿಡ್ರಿ. ಎಲ್ಲ ಅದ ನೋಡ್ರಿ, ಯಾವ ಇಲ್ಲ ಉಪಯೋಗ, ನಡೆ ಒಗದ್ ಬಿಡ್ರಿ ನಡೆ. ಇದೊಂದು ನನ್ನ ಪ್ಯಾಂಟ್ ನೋಡ್ರಿ, ಇದು ಅದು ಯಾರಿಗೆ ಗೊತ್ತ, ಇದು ಗೊತ್ತ, ನಮ್ಮ ತಮ್ಮಂದಿರ್ಬೇಕು. ಇದನ್ನ ಒಂದು ಹೋದ ನೋಡ್ರಿ, ಇದು ನೋಡ್ರಿ ನಂದು ಶರ್ಟ್. ಇದನ್ನ ಒಂದು ಯಾವಾಗ ಹಾಕೊಂಡಿದ್ದು ಗೊತ್ತಿಲ್ಲ, ಇದನ್ನ ಒಂದು ಬದಿ ಬಿಟ್ಟಾರ ನೋಡ್ರಿ. ಇನ್ನು ಕೆಲಸ ಇಲ್ರಿ ಈಗ ಈಗ ಅವೆಲ್ಲ ಹೋಗಿ ಡ್ರೈ ಕ್ಲೀನಿಂಗ್ ಕೊಟ್ಟು ಅವೆಲ್ಲ ಹೋಗಿ ಏನು ಮಾಡಬೇಕು ಏನು ತಿಳಿಯಾತಿಲ್ರಿ ನನಗೆ. ಕಡೆ ಡ್ರೈ ಕ್ಲೀನಿಂಗ್ ಕೊಟ್ರು ಅವ್ರು ನಮಗೆ ಹೋಗಿತಾರೆ, ಡ್ರೈ ಕ್ಲೀನಿಂಗ್ದವ್ರಿ ಅಂತ ಅರ್ಬಿ ತೊಗೊಂಬಂದಿವು ಮಾರೇ ಅಂತಂದೆ. ಒಗೆಬೇಕಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ಅದಕ್ಕೆ ಆಶ್ರಮ ಕೊಡ್ಬೇಕಂತ ವಿಚಾರ ಐತ್ರಿ ಗ್ಯಾಸ. ಏನು ಮಾಡಬೇಕು ಅರ್ಬಿ ಏನು ಮಾಡ್ಬೇಕ್ರಿ ಗಾಯ್ಸ? ಏನೋ ಒಂದು ಮಾಡೋಣ ತೋರಿ, ಬರ್ರಿ ಏನೋ ಒಂದು ಮಾಡೋಣ ತರ್ರಿ. ಒಂದು 2 ಸೆಕೆಂಡ್. ಸೊ ಅರ್ಬಿದು ಏನು ಮಾಡೋರು, ಅದೊಂದು ಸ್ವಲ್ಪ ದಂಡಿಗೆ ಹಚ್ಚುಂಬ್ರಿ ಅವು ಅರ್ಬಿದದು. ಈಗ ನಮ್ಮ ನೋಡ್ರಿ ಎಲ್ಲ ಇದು ನಂದು ರೂಮ್ ರೀ ಗಾಯ್ಸಿದೆ. ಇಲ್ಲೇ ಇರ್ತೀನಿ, ಇಲ್ಲೇ ಇದು ಮಾಡ್ತೀನಿ ಎಲ್ಲ. ನಮ್ಮ ರೂಮ್ ರೀ, ಸ್ಟುಡಿಯೋ ನಿಲ್ರಿ. ಆಮೇಲೆ ಇದೊಂದು ಕಿಚನ್ ಐತ್ರಿ, ಏನೂ ಇಲ್ಲ ಇದ್ರಾಗ. ಆಮೇಲೆ ಇದು ಏನೈತಲ್ರಿ, ಹಾಲ್ ಅದ ನೋಡ್ರಿ, ಪೂರ ಅಲ್ಲ ಹಾಲ್ ಅದ. ಆಮೇಲೆ ನಾವು ಕೆಲಸ ಮಾಡೋದು ನೋಡ್ರಿ ಗಾಯ್ಸ, ಅಂಗಡಿ ಕೆಲಸ ಮಾಡ್ತೀವ್ರಿ. ಏನು ಪೂರ ಅಂಗಡಿ ಇದೆ ನೋಡ್ರಿ. ಅಂಗಡಿ ಭಾಳ ಏನು ದೊಡ್ಡದಿಲ್ಲ, ಪೂರ ಸಣ್ಣದಿದೆ ರೀ. ಮನಿ ಸಣ್ಣದ, ಅದಕ್ಕೆ ಏನೋ ಮಾಡಕ್ಕೆ ಆಗೋದಿಲ್ಲ. ಹೊಟ್ಟೆ ಹಾಕೊಂಡು ಹೋಗೋದ್ರಿ. ಇದೇನದ, ಇದೊಂದು ಮಷಿನ್ ಇದೆ ನೋಡ್ರಿ, ಇದೊಂದು ಮಷಿನ್ ನೋಡ್ರಿ. ಇದೊಂದು ಪೂರ ಇದು ನೋಡ್ರಿ ನನ್ನ ಸೈಕಲ್. ನೋಡ್ರಿ ನನ್ನ ಸೈಕಲ್ ನೋಡ್ರಿ ಹ್ಯಾಂಗ ಬರ್ತೈತಿ ಮೊಡಕ ಹಾಗೆ. ಸೈಕಲ್ ಸ್ಕೂಲಿಗೆ ಹೋಗ್ತಿದ್ದಾರೆ ಸೈಕಲ್. ನೋಡ್ರಿ ಪೂರ ಮನೆ ಆಗೈತೆ ನೋಡ್ರಿ. ಭಾಳ ಹೊರಗಡೆ ಹಬ್ಬಿ, ಹೊರಗಡೆ ಹಬ್ಬಿ ಆಗೈತ್ರಿ, ಹೊರಗಡೆ ಹಬ್ಬಿ ನೋಡಿದ್ರಲ್ರಿ ಹೆಂಗೈತಿ ಮನೆ. ಅಷ್ಟೇ ದೊಡ್ಡದಿಲ್ರಿ, ಸಣ್ಣದದ. ಅದಕ್ಕೆ ನಿಮ್ಮ ಸಪೋರ್ಟ್ ತೊಗೊಂಡು ಫೇಮಸ್ ಆಗಿ ದೊಡ್ಡ ಯೂಟ್ಯೂಬರ್ ಆಗ್ಬೇಕನ್ನೋದು ನಂದು ಕನಸು ಅದ ರೀ. ಆಗಿಸಿಂದ ಅವಾಗ ಒಂದು ಹೊಸ ಮನೆ ಕಟ್ಟಿಸ್ತೀನಿ ರೀ. ಅಲ್ಲಿ ನಮ್ಮ ಪಪ್ಪ, ನಮ್ಮ ಮಮ್ಮಿ ಎಲ್ಲರೂ, ನಮ್ಮ ತಮ್ಮ ಅದು ಎಲ್ಲ ಅಲ್ಲೇ ಇರ್ತಾರೆ. ನಾನು ಸುಳ್ಳಿಗೆ ಅಲ್ಲೇ ಇರ್ತೀನಿ. ದೊಡ್ಡ ಮನೆ ಕಟ್ಟಿಸ್ಕಿಸಿಂದ
ಸೊ 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 ನಿಮ್ಮ ಸಪೋರ್ಟ್ ಬೇಕ್ರಿ ಗಾಯ್ಸ್. ನೀವು ಎಷ್ಟು ವ್ಯೂಸ್ ಓಡಿಸ್ತೀರಿ, ಎಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ, ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತೀರಿ, ಅಷ್ಟು ನಾ ಬೆಳಿತೀನಿ. ನೀವು ಆಶೀರ್ವಾದ ಇರಲಿರಿ, ನೀವು ಅರ್ಧಟ ನಾ ಬೆಳಿತೀನಿ ರೀ ಗಾಯ್ಸ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇತ್ತು. ನನಗೂ ಏನು ತಲೆಯಾಗ ಹೊಳಿಲ್ಲ ಏನು ಮಾಡ್ಬೇಕಂತಂದು, ಅದಕ್ಕೆ ಕ್ಯಾಮರಾ ಚಾಲು ಮಾಡಿ ಮಾಡಾಕತ್ತೀನಿ ರೀ. ನಾ ಅಲ್ಲೆಲ್ಲಿ ಏನರ ತಪ್ಪಾಯ್ತಂದ್ರೆ ಹೊಟ್ಟೆ ಹಾಕೋರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಗೈಸ್.